ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 2ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ನಾವು ಓದ ಭಾಗದಲ್ಲಿ ಭಗವಂತ ಹೇಳಿರುವಂತಹ ಮಾತನ್ನ, ಅಂದರೆ ಬುದ್ಧಿಯುಕ್ತ ಅಂತ ಹೇಳಿರುವಂತಹ ಮಾತನ್ನ ಅರ್ಜುನ ಹೇಗೆ ಅರ್ಥ ಮಾಡ್ಕೊಳ್ತಾನೆ? ಎಲ್ಲ ರೀತಿಯ ಸಮಸ್ತ ಕರ್ಮಗಳನ್ನು ಕೂಡ ಅದರ ಸ್ವರೂಪದಿಂದನೇ ತ್ಯಾಗ ಮಾಡು ಅಂತ ಹೇಳ್ತಾ ಇದ್ದಾನೆ. ಬುದ್ಧಿಯುಕ್ತಕ್ಕೆ ಅದು ಅರ್ಥ ಅಂತ ಅವನು ತಿಳ್ಕೊಳ್ತಾನೆ. ಭಗವಂತ ಹೇಳೋದೇನು, ಸಮಬುದ್ಧಿಯನ್ನ ಇಟ್ಕೊಂಡು ನೀನು ಕರ್ಮ ಮಾಡು ಅಂತ. ಆದರೆ ಇವನು ಅರ್ಥ ಮಾಡ್ಕೊಂಡಿದ್ದು ಕಂಪ್ಲೀಟಾಗಿ ಕರ್ಮವನ್ನೇ ತ್ಯಾಗ ಮಾಡಬೇಕು ಅಂತ ತಿಳ್ಕೊಳ್ತಾನೆ. ಇದಕ್ಕೆ ವಿರುದ್ಧವಾಗಿ ನಿನಗೆ ಕರ್ಮಗಳಲ್ಲಿ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದಾನೆ. ಈಗ ಕರ್ಮವನ್ನ ಬಿಟ್ಬಿಡು ಅಂತ ಹೇಳ್ದ, ಈಗ ನೋಡಿದ್ರೆ ಕರ್ಮದಲ್ಲಿ ನಿನಗೆ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದಾನಲ್ಲ, ಏನಿದು ಅರ್ಥ ಅಂತ ಅವನು ಸ್ವಲ್ಪ ಗೊಂದಲ ಆಗಿದೆ ಅವನಿಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಅದನ್ನ 2ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಇದನ್ನು ಹೇಳಿದಾನೆ. ಏನು ಹೇಳಿದಾನಲ್ಲಿ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳಿದಾರಲ್ಲ ಆ ಶ್ಲೋಕ. ಅಲ್ಲೇನು ಹೇಳಿದಾನೆ, ನಿನಗೆ ಕರ್ಮ ಮಾಡೋದಕ್ಕೆ ಅಧಿಕಾರ ಇದೆ, ಅದರ ಫಲಗಳಲ್ಲಿ ಯಾವತ್ತೂ ನಿನಗೆ ಅಧಿಕಾರ ಇಲ್ಲ. ಅದಕ್ಕೋಸ್ಕರ ನೀನು ಕರ್ಮಗಳ ಫಲಕ್ಕೆ ಕಾರಣನಾಗಬೇಡ. ಅಂದ್ರೆ ಏನು, ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಬುದ್ಧಿಯಿಂದ ನೀನು ಕರ್ಮಗಳನ್ನು ಮಾಡು. ಮತ್ತೆ ನಿನಗೆ ಕರ್ಮ ಮಾಡದೆ ಇರೋದ್ರಲ್ಲೂ ಕೂಡ ಆಸಕ್ತಿ ಇಲ್ಲದೆ ಇರಲಿ. ಈ ಕೆಲವರು ಇರ್ತಾರೆ, ಅವ್ರಿಗೆ ನಾನು ಮಾಡಬಾರ್ದಪ್ಪ, ನನಗೆ ಕರ್ಮಫಲ ಬಂದ್ಬಿಡುತ್ತೆ ಅಂತ ಆ ಕಾನ್ಷಿಯಸ್ ಇಟ್ಕೊಂಡು ಅವರು ಕರ್ಮವನ್ನು ಮಾಡೋದಿಲ್ಲ. ಆ ಥರ ಕೂಡ ಅದರಲ್ಲಿ ಆಸಕ್ತಿ ಇರಬಾರ್ದು. ಅಂದರೆ ಬಂದಿದ್ದನ್ನು ಮಾಡ್ತಾ ಹೋಗಬೇಕೇ ಹೊರತು ಅಲ್ಲಿ ಮಾಡೋದಿಲ್ಲ ಅನ್ನೋದು ಕೂಡ ಒಂದು ಆಸಕ್ತಿನೇ ಅದೂ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವಿಚಾರ ಇದೆ ನೋಡಿ ಇದರಲ್ಲಿ. ಮುಂದೆ ಹೇಳ್ತಾನೆ ಭಗವಂತ, ನೀನು ಯೋಗದಲ್ಲಿ ಸ್ಥಿತನಾಗಿ ಕರ್ಮ ಮಾಡು. ನೋಡಿ ಇಲ್ಲೇನು ಹೇಳ್ತಾ ಇದ್ದಾನೀಗ, ಯೋಗದಲ್ಲಿ ಸ್ಥಿತನಾಗಿ ಕರ್ಮ ಮಾಡು ಅಂತ 2ನೇ ಅಧ್ಯಾಯ 48ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ, ಹೇ ಧನಂಜಯನೇ, ನೀನು ಆಸಕ್ತಿಯನ್ನು ತ್ಯಾಗ ಮಾಡಿ ಮತ್ತೆ ಸಿದ್ಧಿ ಮತ್ತೆ ಅಸಿದ್ಧಿ, ಅಂದ್ರೆ ಅದು ಆಗತ್ತೆ ಅಥವಾ ಆಗದೇನೂ ಇರಬಹುದು, ಅದರಲ್ಲಿ ಸಮಬುದ್ಧಿಯುಳ್ಳವನಾಗಿ ಯೋಗದಲ್ಲಿ ಸ್ಥಿತನಾಗಿತ್ಕೊಂಡು ನಿನ್ನ ಕರ್ತವ್ಯ ಕರ್ಮಗಳನ್ನು ಮಾಡು. ಸಮತ್ವ ಅನ್ನೋದೇ ಯೋಗ ಅನ್ನಿಸ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ತಾನೆ. ನೋಡಿ ಇವಾಗ ಮಾಡು ಅಂತಾನೆ, ಮಾಡಬೇಡ ಅಂತಾನೆ, ಮತ್ತೆ ಯೋಗದಲ್ಲಿ ಸ್ಥಿತನಾಗಿ ಕರ್ಮ ಮಾಡು ಅಂತ ಹೇಳ್ತಾನೆ. ಈ ಎಲ್ಲ ವಾಕ್ಯಗಳಿಂದ ಅರ್ಜುನ ಭಗವಂತ ನನ್ನನ್ನು ಕರ್ಮಗಳಲ್ಲಿ ತೊಡಗಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾನೆ. ಆಯ್ತಾ, ನೀನು ಕರ್ಮ ಮಾಡು ಮಾಡು ಅಂತ ಕರ್ಮದಲ್ಲೇ ನನ್ನನ್ನು ತೊಡಗಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾನೆ. ಇದಲ್ಲದೆ ಇನ್ನೊಂದು ವಿಷಯ ಹೇಳ್ತಾನೆ. ಏನು, 2ನೇ ಅಧ್ಯಾಯ 45ನೇ ಶ್ಲೋಕದಲ್ಲಿ ನಿಸ್ತ್ರೈಗುಣ್ಯೋ ಭವ ಆತ್ಮವಾನ್ ಭವ. ಏನು ನಿಸ್ತ್ರೈಗುಣ್ಯೋ ಭವ ಆತ್ಮವಾನ್ ಭವ, ಏನು ಹೇಳಿದಾನಿಲ್ಲಿ ಅಂತ ನಾವು ಆ ಶ್ಲೋಕದಲ್ಲಿ ಹೋಗಿ ನೋಡೋಣ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಅಂದರೆ ಅರ್ಥ ಏನು, ವೇದಗಳು ಮೇಲೆ ಹೇಳಿದ ಪ್ರಕಾರ 3 ಗುಣಗಳ ಕಾರ್ಯರೂಪವಾದಂಥ ಸಮಸ್ತ ಭೋಗಗಳನ್ನು ಮತ್ತು ಅವುಗಳ ಸಾಧನಗಳನ್ನು ಪ್ರತಿಪಾದಿಸುತ್ತೆ. ಅದಕ್ಕೋಸ್ಕರ ನೀನು ಈ ಭೋಗಗಳು ಮತ್ತು ಅವುಗಳ ಸಾಧನಗಳಲ್ಲಿ ಆಸಕ್ತಿಹೀನನಾಗಿ ಹರ್ಷ ಶೋಕಾದಿ ದ್ವಂದ್ವಗಳಿಂದ ರಹಿತನಾಗಿ ನಿತ್ಯ ವಸ್ತುವಾದಂಥ ಪರಮಾತ್ಮನಲ್ಲಿ ಸ್ಥಿತನಾಗಿ ಯೋಗಕ್ಷೇಮವನ್ನು ಬಯಸದವನು ಮತ್ತು ಸ್ವಾಧೀನ ಅಂತಃಕರಣ ಉಳ್ಳವನು ಆಗು ಅಂತಂದ್ಬಿಟ್ಟು ಅಲ್ಲಿ ಭಗವಂತ ಹೇಳ್ತಾನೆ. ಅಂದರೆ ನೀನು ಏನೇ ಕೆಲಸ ಮಾಡು ಅದನ್ನು ಆಸಕ್ತಿಹೀನನಾಗಿ, ಅಂದರೆ ಬೇಕಾಬಿಟ್ಟಿ ಮಾಡು ಅಂತ ಹೇಳ್ತಾ ಇಲ್ಲ. ಅಲ್ಲಿ ನೀನು ಕೆಲಸವನ್ನು ತುಂಬಾ ನಾಜೂಕಾಗಿ ಮಾಡಬೇಕು, ಅದನ್ನು ಪರ್ಫೆಕ್ಟಾಗಿ ಮಾಡಬೇಕು, ಆದರೆ ಅದರಲ್ಲಿ ಆಸಕ್ತಿ ಬರಬಾರ್ದು, ನನಗೆ ಅದು ಅಟ್ಯಾಚ್ಮೆಂಟ್ ಇರಬಾರ್ದು. ಆಯಿತಾ, ಆಮೇಲೆ ಅದರಿಂದ ಏನು ರಿಸಲ್ಟ್ ಬರುತ್ತೋ ಅದರಲ್ಲೂ ಕೂಡ ನೀನು ರಹಿತನಾಗು. ಅಂದರೆ ನೀನು ಯಾವ ರಿಸಲ್ಟ್ ಬಂದರೂ ನೀನೇನು ಅದಕ್ಕೆ ತಲೆ ಕೆಡ್ಸ್ಕೋಬಾರ್ದು, ಅದರಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು, ಮತ್ತು ಹಿಂಗೆ ಆಗಬೇಕು ಅಂತ ಕೂಡ ನಿನ್ನ ಮನಸ್ಸಲ್ಲಿ ಬರಬಾರ್ದು. ನಿನ್ನ ಮನಸ್ಸೆಲ್ಲಿರಬೇಕು, ಭಗವಂತನಲ್ಲಿರ್ಬೇಕು. ಆ ರೀತಿ ಇಟ್ಕೊಂಡು ನೀನು ಕೆಲಸ ಮಾಡು ಅಂತಂದ್ಬಿಟ್ಟು ಅಲ್ಲಿ ಹೇಳಿದ್ದಾನೆ. ಆಮೇಲೆ ತಥೋ ಯುದ್ಧಾಯ ಯುಜ್ಯಸ್ವ, ಇದು 2ನೇ ಅಧ್ಯಾಯದ 38ನೇ ಶ್ಲೋಕದಲ್ಲಿ ಅವನು ಹೇಳಿರುವಂಥದ್ದು. ಏನು, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸಸಿ. ಅಂದ್ರೇನು,
ಜಯ ಪರಾಜಯ, ಲಾಭ ಹಾನಿ ಮತ್ತು ಸುಖ ದುಃಖಗಳನ್ನು ನೀನು ಸಮಾನವಾಗಿ ತಿಳ್ಕೊಂಡು ಆಮೇಲೆ ಯುದ್ಧಕ್ಕೆ ಸಿದ್ಧನಾಗು. ಈ ರೀತಿ ಯುದ್ಧ ಮಾಡೋದ್ರಿಂದ ನೀನು ಪಾಪವನ್ನು ಹೊಂದೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ನೀನು ಯುದ್ಧ ಮಾಡು ಅಂದರೆ ಇಲ್ಲಿ ಕರ್ಮದಲ್ಲಿ ಅವನನ್ನು ತೊಡಗಿಸ್ತಾ ಇದ್ದಾನೆ. ಇನ್ನೊಂದು ಶ್ಲೋಕ ಯಾವುದು? 2ನೇ ಅಧ್ಯಾಯ 50ನೇ ಶ್ಲೋಕದಲ್ಲಿ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಅಂದರೆ ಅರ್ಥ ಏನು? ಸಮಬುದ್ಧಿ ಇರುವಂಥ ಮನುಷ್ಯ ಪುಣ್ಯ ಮತ್ತು ಪಾಪಗಳು ಎರಡನ್ನೂ ಕೂಡ ಇದೇ ಲೋಕದಲ್ಲಿ ತ್ಯಜಿಸ್ತಾನೆ. ಅಂದರೆ ಏನು? ಅವುಗಳಿಂದ ಮುಕ್ತನಾಗ್ತಾನೆ. ಅದಕ್ಕೋಸ್ಕರ ನೀನು ಸಮತ್ವರೂಪಿ ಯೋಗದಲ್ಲಿ ತೊಡಗು. ಈ ಸಮತ್ವರೂಪಿ ಯೋಗ ಇದೆಯಲ್ಲ, ಇದು ಕರ್ಮಗಳಲ್ಲಿ ಕುಶಲತೆಯಾಗಿದೆ. ಅಂದರೆ ಅರ್ಥ ಏನು? ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವಂತಹ ಒಂದು ಉಪಾಯ ಆಗಿದೆ ಇದು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಈ ರೀತಿ ಮೇಲಿನ ವಾಕ್ಯಗಳಲ್ಲಿ ಅವನಿಗೆ ವಿರೋಧ ಕಂಡು ಬರುತ್ತೆ. ಒಂದ್ಸರಿ ಕರ್ಮ ಎಲ್ಲಕ್ಕಿಂತ ನಿಕೃಷ್ಟವಾಗಿರೋದು ಅಂತ ಹೇಳ್ತಾನೆ, ಒಂದ್ಸರಿ ಯುದ್ಧ ಮಾಡು ಅಂತ ಹೇಳ್ತಾನೆ. ಆ ಯುದ್ಧ ಮಾಡೋದ್ರಲ್ಲೇ ನಿನ್ನ ಶ್ರೇಯಸ್ಕರ ಅಂತ ಹೇಳ್ತಾನೆ. ಮತ್ತೆ ಕರ್ಮದಲ್ಲಿ ನಿನಗೆ ಅಧಿಕಾರ ಇದೆ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿ ಅವನಿಗೆ ಒಂದಕ್ಕೊಂದು ಕನೆಕ್ಟೇ ಆಗ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಅವನಿಗೆ ಒಂದು ಸ್ವಲ್ಪ ಗೊಂದಲ ಆಗುತ್ತೆ. ಅದಕ್ಕೋಸ್ಕರನೇ ಮೇಲಿನ ವಾಕ್ಯಗಳಲ್ಲಿ ಅವನು 2 ಸರಿ ಇವ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿ ಈ ಭಾವವನ್ನು ತೋರಿಸಿದ್ದಾನೆ. ಆದರೆ ವಾಸ್ತವದಲ್ಲಿ ನೀನು ನನಗೆ ಸ್ಪಷ್ಟವಾಗಿ ಮತ್ತು ಬೇರೆ ಬೇರೆ ಸಾಧನಗಳನ್ನೆಲ್ಲ ತಿಳಿಸ್ತಾ ಇದೆಯಾ, ಯಾವ ಮಾತನ್ನೂ ಕೂಡ ಗೊಂದಲಮಯವಾಗಿ ಹೇಳ್ತಾ ಇಲ್ವಲ್ಲ. ಮತ್ತು ನೀನು ನನಗೆ ಪರಮಪ್ರಿಯ ಮತ್ತು ಹಿತೈಷಿಯಾಗಿದೆಯಾ, ಅದಕ್ಕೋಸ್ಕರ ನನ್ನನ್ನು ಮೋಹಗೊಳಿಸ್ತಾ ಇಲ್ಲ ನೀನು. ಅದರ ಬದಲಾಗಿ ನನ್ನಲ್ಲಿರುವಂಥ ಮೋಹವನ್ನು ನಾಶ ಮಾಡಬೇಕು ಅಂತ ಉಪದೇಶ ಮಾಡ್ತಾ ಇದೆಯಾ. ಆದರೂ ಕೂಡ ನನ್ನಲ್ಲಿ ಅಜ್ಞಾನತೆ ಇರೋ ಕಾರಣದಿಂದ ನೀನು ನನಗೆ ಪರಸ್ಪರ ವಿರುದ್ಧ ಮತ್ತು ಸಮ್ಮಿಶ್ರಿತ ಎಲ್ಲ ಸೇರ್ಕೊಂಡಿರುವಂಥ ವಚನಗಳನ್ನು ಹೇಳಿ ನನ್ನ ಬುದ್ಧಿಯನ್ನು ಮೋಹಕ್ಕೆ ಒಳಪಡಿಸ್ತಾ ಇದೆಯೋ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ ನಿನ್ನ ಮೇಲೆ ನನಗೆ ಡೌಟ್ ಇಲ್ಲ, ನೀನು ನನ್ನ ಪರಮ ಪ್ರಿಯನಾಗಿರುವಂಥವನು, ಹಿತೈಷಿ ಕೂಡ ಆಗಿದೆಯಾ. ಸೊ ನೀನು ನನ್ನನ್ನು ಮೋಹಗೊಳಿಸ್ತಾ ಇಲ್ಲ, ಬದಲಾಗಿ ನನ್ನಲ್ಲಿರುವಂಥ ಮೋಹವನ್ನು ನಾಶ ಮಾಡಬೇಕು ಅಂತಲೇ ನೀನು ಉಪದೇಶ ಮಾಡ್ತಾ ಇದೆಯಾ. ಆದರೆ ನನಗೆ ಅಜ್ಞಾನ ಇದೆಯಲ್ಲ, ಅಂದರೆ ಸರಿಯಾಗಿ ತಿಳ್ಕೊಳ್ಳುವಂಥ ಒಂದು ಕೆಪಾಸಿಟಿ ನನ್ನಲ್ಲಿಲ್ಲ, ಆ ಒಂದು ಅರ್ಹತೆ ನನ್ನಲ್ಲಿ ಇಲ್ಲದೆ ಇರೋ ಕಾರಣದಿಂದ ನನ್ನ ಬುದ್ಧಿ ಮೋಹಕ್ಕೆ ಒಳಪಡಿಸ್ತಾ ಇದೆಯೇನೋ ಅನ್ನೋ ರೀತಿ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳೋದಕ್ಕೋಸ್ಕರ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಅದು ಇದರ ಅರ್ಥ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆಯನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.